தாய்மார்களே, இங்க இருக்கிற என்னோட யூத் சிஸ்டர்ஸ், உங்களை பார்த்தா உங்களோட டான்ஸ், உங்களோட ஸ்பிரிட் பார்த்தா இவர் நெக்ஸ்ட் எம்எல்ஏன்றாரு. நெக்ஸ்ட் எம்எல்ஏ அவரே தெரியும், இப்பே எம்எல்ஏ மாதிரி ஃபீல் பண்ணுறேன். இந்த விநாயக பண்டிகைக்கு விசேஷமா நம்மளுடைய அலெக்ஸ் சார், இன்னொரு தலைவர் ரவி சார், ஸ்டாலின் யூத் லீடர் ஸ்டாலின் சார், நம்ம காசி சார், இங்க இருக்கிற எல்லா நண்பர்களும், எஸ்பெஷலி என்னோட சிஸ்டர்ஸ், இன்னைக்கு ரொம்ப ಕಷ್ಟವಂತದ್ದು ஒரு 3 ವಾರ್ತೆ மட்டும் ಕನ್ನಡದಲ್ಲಿ பேசுறேன். ವಿಶೇಷವಾಗಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಅದು ಯಾಕೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಈ ಒಂದು ಶಾಂತಿಯುತನಾದ ನಾಡಲ್ಲಿ ಈ ಕೆಜಿಎಫ್ ತಾಲೂಕು ಯಾವತ್ತು ನೋಡಿದ್ರು ಒಂದು ಪ್ರೀತಿ ಸೌಹಾರ್ದಕ್ಕೆ ಒಂದು ಮೆಚ್ಚುಗೆ ಅರ್ಗೋತಂತ ನಾಡು ಈ ನಮ್ಮ ಕೆಜಿಎಫ್ ನಾಡು. ಕೆಜಿಎಫ್ ತಾಲೂಕಲ್ಲಿ ನೆಲೆಸಿರುವಂತ ಶಾಂತಿಯನ್ನ ಯಾರು ಕದಡಲಿಕ್ಕೆ ಪ್ರಯತ್ನ ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ಈ ಒಂದು ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ, ಇವತ್ತು ಈ ಸರ್ಕಾರ ಏನು ನಡೆಸ್ಕೊಳ್ತಾ ಇದಲ್ಲ ರೀತಿ, ಈ ರೀತಿಯನ್ನು ನೋಡ್ತಾ ಇದ್ರೆ ಬಹಳ ನೋವಾಗ್ತಾ ಇದೆ. ಈ ಹಿಂದೂ ಮತ್ತೆ ಕ್ರಿಶ್ಚಿಯನ್ ಮತ್ತೆ ಮುಸ್ಲಿಂ ಅನ್ನೋ ಒಂದು ಎಲ್ಲರೂ ನಾವೆಲ್ಲ ಅಣ್ಣ ತಮ್ಮಂದ್ರು ಅಂತ ಬಾಳ್ತಾ ಇದ್ದೀರಿ. ಆದ್ರೆ ಇವತ್ತಿನ ಸರ್ಕಾರ ಈ ಒಗ್ಗಟ್ಟನ್ನ ಒಡಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಕೆಜಿಎಫ್ ತಾಲೂಕಲ್ಲಿ ಮುಸ್ಲಿಮ್ಸ್ ಇರ್ಬೋದು, ಕ್ರಿಶ್ಚಿಯನ್ಸ್ ಇರ್ಬೋದು, ಹಿಂದೂ ಧರ್ಮದವ್ರು ಇರ್ಬೋದು, ನಾವೆಲ್ಲ ಅಣ್ಣ ತಮ್ಮಂದ್ರೆ ಗಣೇಶ ಹಬ್ಬಕ್ಕೆ ಎಲ್ಲ ರೀತಿಯಾದಂತ ಜನಾಂಗದವರು ಬರ್ತಾರೆ, ಎಲ್ಲ ಜಾತಿಯವರು ಬರ್ತಾ ಇದ್ದಾರೆ. ಇದರಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅನ್ನೋದಿಲ್ಲ, ನಾವೆಲ್ಲ ಅನ್ಕೊಂಡಿರೋದಿಲ್ಲ. ಒಂದೇ, ನಾವೆಲ್ಲ ಮನುಷ್ಯರು, ನಾವೆಲ್ಲ ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು, ನಾವೆಲ್ಲ ಸೇರಿ ಹಬ್ಬ ಮಾಡೋಣ ಅನ್ನೋದು ಅವತ್ತಿಂದ ಇವತ್ತರೆಗೂ ಮೂಡ್ಕೊಂಡು ಬಂದೈತೆ. ಆದ್ರೆ ಇವತ್ತಿರುವಂತ ಈ ಕಾಂಗ್ರೆಸ್ ಸರ್ಕಾರವನ್ನು ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಭಯ ಕಾಡ್ತಾ ಐತೆ. ನಾವು ಅಣ್ಣ ತಮ್ಮಂದ್ರಂಗಿರುವಂತ 3 ಜಾತಿಗಳನ್ನ, 3 ಧರ್ಮಗಳನ್ನ ನೀವು ಮಾಡ್ತಕ್ಕಂತ ಒಂದು ಷಡ್ಯಂತ್ರಕ್ಕೆ ಎಲ್ಲಿ ಕೋಮುಗಲಭೆ ಸ್ಟಾರ್ಟ್ ಆಗುತ್ತೆ ಅನ್ನೋ ಒಂದು ಭಯ ಈಗೀಗ ಉಟ್ಕೊಳ್ತಾ ಐತೆ. ಒಂದೇ ಸಲ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರೇ 3 ದಿವಸಕ್ಕೆ ನೀವು ಪರ್ಮಿಷನ್ ಕೊಡ್ತಾ ಇದ್ದೀರಿ ಅಂತ ಹೇಳ್ತಾರೆ. ಇದ್ದಕ್ಕಿದ್ದಂಗೆ 2 ದಿನಕ್ಕೆ ಎತ್ಬಿಡ್ಬೇಕು ಅಂತಾರೆ. ಈ ಒಂದು ವಿಚಾರದಲ್ಲಿ ಯಾವುದೇ ರೀತಿಯಾದಂತ ಗಲಭೆ ಆದ್ರೆ ಇದಕ್ಕೆ ನೇರವಾದ ಹೊಣೆ ನಾನು ಯಾರು ಅಂತ ಹೇಳಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟೇ ಅಂತ ನಾನು ನೇರವಾಗಿ ಅವರಲ್ಲಿ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ನೀವು ಮಾಡುವಂತ ಕೆಲಸಕ್ಕೆ ನಾವು ಯಾವತ್ತೂ ಸದಾ ಕೈ ಜೋಡಿಸ್ತೀವಿ. ನಮ್ಮ RK ಫೌಂಡೇಶನ್ ಇರ್ಬೋದು, ನನ್ನ ಜೊತೆ ಇರ್ತಕ್ಕಂಥ ನನ್ನ ನಾಯಕರುಗಳಿರ್ಬೋದು, ನಮ್ಮ ಯುವಕರು ಇರ್ಬೋದು, ಕಾನೂನು ವಿರುದ್ಧವಾಗಿ ಏನಾದ್ರೂ ನಡ್ಕೊಂಡ್ರೆ ನೀವು ಕಾನೂನು ಕ್ರಮ ಜರುಗಿಸೋದ್ರಲ್ಲಿ ನಾವು ಯಾವುದೇ ರೀತಿಯಾದಲ್ಲಿ ನಿಮಗೆ ಒಂದು ತೊಂದರೆ ಕೊಡುವಂತದ್ದಿರ್ಬೋದು ಅಥವಾ ಬೇರೆ ರೀತಿಯ ಒಂದು ವಿಶ್ವಾಸಕ್ಕೆ ತಗೊಳ್ದಿರೋಂಥದ್ದು ನೀವು ಕಂಡು ಬಂದಲ್ಲಿ ನೀವು ಕಾನೂನು ಕ್ರಮ ಜರುಗಿಸಿ. ಕೇವಲ ಹೆಂಡ್ರೀಸ್ ಅಲ್ಲ, ಮೊನ್ನೆ ನೋಡಿದ್ರೆ ನಮ್ಮ ಮಾರಿಕುಪ್ಪಮಲ್ಲೂ ಇದೇ ಆಯ್ತು, ಉರಿಗಾಮಲ್ಲೂ ಇದೇ ಆಯ್ತು, ಇವತ್ತು ಹೆಂಡ್ರೀಸ್ ಅಲ್ಲೂ ಇದೇ ಆಗ್ತಾ ಐತೆ. ನೋಡ್ತಾ ಇದ್ರೆ ಈ ಕೋಮು ಗಲಭೆಯನ್ನ ಸೃಷ್ಟಿ ಮಾಡ್ಲಿಕ್ಕೆ ಯಾರು ಕಾರಣಕರ್ತರಾಗ್ತಾರೋ ಇಲ್ಲೋ ಗೊತ್ತಿಲ್ಲ. ಇವತ್ತು ನೀವು ತಗೊಳ್ತಾ ಇರತಕ್ಕಂತ ನಿರ್ಧಾರಗಳು ಇದಕ್ಕೆ ಕಾರಣಕರ್ತರಾಗತ್ತೆ ಅಂತ ಹೇಳಿ ಬಹಳ ದುಃಖದಿಂದ, ಭಯದಿಂದ ಇವತ್ತು ಈ ಮಾತನ್ನು ಹೇಳ್ತಾ ಇದ್ದೀನಿ. ನಾನು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾನ್ಯ SP ಅವ್ರಿಗೂ ಮತ್ತೆ DYSP ಅವ್ರಿಗೂ ಮತ್ತೆ ಈ ಪರ್ಟಿಕ್ಯುಲರ್ ಸ್ಟೇಷನ್
ಅಧಿಕಾರಿಗಳು ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, KGF ನಾಡು ಒಂದು ಶಾಂತಿಯುತ, ಒಂದು ವಿಶ್ವಾಸದಿಂದ, ಒಂದು ನಂಬಿಕೆಯಿಂದ, ಒಂದು ಪ್ರೀತಿಯಿಂದ ಬಾಳ್ತಾ ಇದ್ದಾರೆ. ಇದನ್ನ ಗೌರವಿಸಿ ತಾವು ಎಲ್ಲ ರೀತಿಯಾದಂತ ಸಹಕಾರವನ್ನ ಜನರಿಗೆ ಕೊಟ್ರೆ ಮಾತ್ರ ಒಂದು ಹಬ್ಬದ ಒಂದು ಸೊಗಡನ್ನ ನೋಡ್ಲಿಕ್ಕೆ ಒಂದು ಸಾಕ್ಷಿ ಆಗತ್ತೆ. ನಾನು ಮತ್ತೊಮ್ಮೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಮನವಿ ಮಾಡ್ತಾ ಇದ್ದೀನಿ, ಇದು ಸೂಕ್ಷ್ಮವಾಗಿ ಪರಿಗಣಿಸಿ. ಇದು ಕೇವಲ ಒಂದು ದಿನದ ಹಬ್ಬ ಆಗಲ್ಲ. ನೀವು ತಗೊಳ್ಳೋಂತ ನಿರ್ಧಾರಗಳು ಮುಂದಿನ ವರ್ಷಗಳಿಗೂ ಅದು ಒಂದು ಕಪ್ಪು ಚುಕ್ಕಿ ಆಗತ್ತೆ. ಆದ್ರಿಂದ ಯಾವುದೇ ಒಂದು ನಿರ್ಧಾರಗಳನ್ನ ತಗೋಬೇಕಾದ್ರೆ ತಾವು ಬಹಳ ಕೂಲಂಕುಷವಾಗಿ ಮುಖಂಡಗಳ ಹತ್ರ ಚರ್ಚೆ ಮಾಡಿ, ಈ ಭಾಗದ ಮುಖಂಡಗಳ ಹತ್ರ ಚರ್ಚೆ ಮಾಡಿ ನೀವು ಒಂದು ನಿರ್ಧಾರ ತಗೋಬೇಕಂತ ಕೇಳ್ಕೊಳ್ತಾ ಇದ್ದೀರಿ. ನಮ್ಮ ದಯ ಇರ್ಬೋದು, ಇದಿರ್ತಕ್ಕಂಥ நம்ம யூத்ஸ் சிஸ்டர்ஸ் ஒரு ரிக்வெஸ்ட் இருக்குல்ல, அந்த விநாயகர் இப்போ நாளைக்கு காலையில 11 மணி வரைக்கும் நீங்க வைக்கலான்ட்டு நம்ம இன்ஸ்பெக்டர் சொல்லிடுற. அந்த இன்ஸ்பெக்டர் சார் கூட நான் இன்னொரு ரிக்வெஸ்ட் பண்றேன். ரவிண்ணா வாங்க சார். ஸ்டாலின் எங்க இருக்கு? ಅಲೆಕ್ಸ್ ಸರ್ ನೀங்க ಹೌದಾ? உங்க ஜொத்தையில நம்ம எல்லாம் இருக்கணும் அண்ணா. தயவு சேர்ந்து இந்த என்ட்ரிஸ்ல இருக்கிறவங்கள நீங்களே எல்லாரும் எனக்கு அண்ணன் தான், எல்லாரும் எனக்கு நண்பன் தான், எல்லாருமே லீடர்ஸ் தான். உங்களையே நீங்க ஏதோ ஒரு பிரச்சனை பண்ணீங்க, அந்த பிரச்சனை எனக்கு ஒரு மனசுக்கு கஷ்டம் மாதிரி பண்ணக்கூடாது அலெக்ஸ் சார். இப்போ கூட சொல்றேன், நாளைக்கு சொல்றேன், நெக்ஸ்ட் டைம்ல இங்க வந்துட்டு ரவேண்ணா இருக்கிறாரு, நம்ம அலெக்ஸ் சார் இருக்கிறாரு, யூத் லீடர் ஸ்டாலின் இருக்கிறாரு. நான் அன்னைக்கு அந்த கோயில்கிட்ட நான் பேச்சு கொடுத்துருக்குறேன். என்னைக்கு நீங்கள் எல்லாம் ரெஸ்பெக்ட் கொடுக்குறீங்கோ, இங்கே இருக்கிற தாய்மார்கள், இங்கே இருக்கிற யூத்ஸ் எல்லாம் எனக்கு அன்னைக்கு தான் சொன்னார் ரவேண்ணா, இது வந்துட்டு இங்கே உங்களோட அம்மான் வீடு மாதிரி நினச்சிக்குவான்ட்டு. அந்த அம்மா வீடுக்கு வந்தப்போ எந்த சிக்கல் இருக்கக்கூடாது. ரவேண்ணாக்கு உங்களுக்கு எல்லாரும் நான் கேட்டுக்கிறது இவ்வளோதான். எல்லாரும் உங்களோட சப்போர்ட், உங்களோட ஆசீர்வாதம் இருக்கணும்ட்டு நான் கேட்டுக்கிறேன். முதுவே தருது. அதிதா அஸ்வின் முன்னாடி வா, இன்னதான் கொண்டு வராங்க. மிக்க நன்றி.